ಮಂಡ್ಯ ಬಳಿಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹಾವೇರಿ ಪ್ರವಾಸ. ಈ ಸಂದರ್ಭದಲ್ಲಿ ಎಸ್ಪಿ ಕಚೇರಿಯ ಮುಂದೆ ಮಹಿಳೆಯರು ಹೈಡ್ರಾಮವನ್ನ ಸೃಷ್ಟಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಮಂಡ್ಯ ಆದ ನಂತರ ಹಾವೇರಿ ಕಡೆ ಹೊರಟಿದ್ರು. ಈ ಸಂದರ್ಭದಲ್ಲಿ ಮಹಿಳೆಯರು ಹೈಡ್ರಾಮವನ್ನ ಸೃಷ್ಟಿ ಮಾಡಿರೋದು. ಸಿದ್ದರಾಮಯ್ಯ ಆಗಮನಕ್ಕೂ ಮುನ್ನವೇ ಹೈಡ್ರಾಮಾ ಮಾಡಿದ್ದಾರೆ. ಸಿದ್ದರಾಮಯ್ಯಗೆ ಎದುರಾಯಿತು ಪ್ರತಿಭಟನೆಯ ಬಿಸಿ. ಅನಧಿಕೃತ ಗರ್ಭಕೋಶ ಚಿಕಿತ್ಸೆಗೆ ಒಳಗಾಗಿದ್ದ ಮಹಿಳೆಯರು ಪರಿಹಾರ ನೀಡಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ವೇಳೆ ಪೊಲೀಸರು ಮತ್ತೆ ಪ್ರತಿಭಟನಾಕಾರರ ನಡುವೆ ಗಲಾಟೆ ಆಯಿತು. ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿಯಿಂದಲೂ ಕೂಡ ಮನವೊಲಿಸುವ ಪ್ರಯತ್ನವೂ ಕೂಡ ಆಯಿತು. ಮಂಡ್ಯ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಹಾವೇರಿ ಪ್ರವಾಸ ಹೊರಟಿದ್ರು. ಎಸ್ಪಿ ಕಚೇರಿ ಮುಂದೆ ಮಹಿಳೆಯರು ಅಲ್ಲಿ ಪ್ರತಿಭಟನೆಗೆ ಕುಳಿತಿದ್ರು. ಸಿದ್ದರಾಮಯ್ಯನವರು ಬರ್ತಾರೆ ಅನ್ನುವ ಮಾಹಿತಿ ಕೂಡ ಅವರಿಗಿತ್ತು. ಸಿದ್ದರಾಮಯ್ಯ ಆಗಮನಕ್ಕೂ ಮುನ್ನವೇ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಸಿದ್ದರಾಮಯ್ಯ ಬರ್ತಾ ಇದ್ದಂತೆ ಅಲ್ಲಿ ಅವರಿಗೆ ಪ್ರತಿಭಟನೆಯ ಬಿಸಿ ಎದುರಾಗುತ್ತೆ ಸಿದ್ದರಾಮಯ್ಯನವರಿಗೆ. ಆ ಸಂದರ್ಭದಲ್ಲಿ ಹೈಡ್ರಾಮಾ ಆಗುತ್ತೆ. ಅನಧಿಕೃತ ಗರ್ಭಕೋಶ ಚಿಕಿತ್ಸೆಗೆ ಒಳಗಾಗಿದ್ದ ಮಹಿಳೆಯರು ಪರಿಹಾರ ಕೊಡಬೇಕು ಅಂತೇಳಿ ಕೂತ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈ ವೇಳೆ ಪೊಲೀಸರು ಮತ್ತೆ ಪ್ರತಿಭಟನಾಕಾರರ ನಡುವೆ ಗಲಾಟೆ ಆಗಿದೆ. ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿಯಿಂದಲೂ ಕೂಡ ಮನವೊಲಿಕೆ ಪ್ರಯತ್ನವೂ ಕೂಡ ಆಗಿದೆ. ನೋಡಿ, ಅನಧಿಕೃತವಾಗಿ ಗರ್ಭಕೋಶ ಚಿಕಿತ್ಸೆಗೆ ಆಗಿದ್ದಂಥ ಮಹಿಳೆಯರು ನಮಗೆ ಪರಿಹಾರ ಕೊಡಬೇಕು ಅಂತೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಸಿದ್ದರಾಮಯ್ಯನವರು ಕೂಡ ಅಲ್ಲೇ ಬರೋರಿದ್ರು. ಆ ಸಂದರ್ಭದಲ್ಲಿ ಹೈಡ್ರಾಮಾ ಮಾಡೋದಕ್ಕೆ ಮುಂದಾದಂಥ ಮಹಿಳೆಯರು ಪೊಲೀಸರವರನ್ನ ಸಮಾಧಾನ ಪಡಿಸೋದಕ್ಕೆ ಅಥವಾ ಅವರ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಸಾಧ್ಯ ಆಗಿಲ್ಲ. ಸದ್ಯಕ್ಕೆ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಅವರು ಕೂಡ ಮನವೊಲಿಕೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ನೋಡಿ, ಇದು ಹಾವೇರಿಯಲ್ಲಾಗಿರುವಂಥ ಘಟನೆ. ನಾವು ರಾಣೆಬೆನ್ನೂರಿಂದ ಬಂದೇವ್ರಿ. ಹಾವೇರಿಗೆ CM ಸರ್ ಬರ್ತಾರ ಅಂತೇಳಿ ಇಲ್ಲಿಗೆ ಬಂದೇವಿ, ಮನವಿ ಕೊಡ್ಬೇಕಂತಂದೇಳಿ, ಇಲ್ಲ ಹೋರಾಟ ಮಾಡ್ಬೇಕಂತೇಳಿ ನಾವು ಸುಮಾರು 8 ವರ್ಷದಿಂದ ಹೋರಾಟ ಮಾಡ್ಕೊಂತನ ಬಂದಿದ್ದೇವೆ. ಯಾವ ಕಾರಣ ಅಂದರೆ ಪಿ ಶಾಂತಕುಮಾರ್ ಅಂತಂದೇಳಿ ಗೌರ್ಮೆಂಟ್ ಆಸ್ಪತ್ರೆಗೆ ಡಾಕ್ಟರ್ ಇದ್ರಿ. ನಾವು ಅವಾಗ ಗೌರ್ಮೆಂಟ್ ಆಸ್ಪತ್ರೆಗೆ ತೋರ್ಸ್ಕೊಳಕ್ಕೆ ಹೋಗಿದ್ವಿ. ಅವರು ಹೊಟ್ಟೆ ನೋವು ಅಂತ ಹೋಗಿದ್ರಿ ನಾವು. ಅವಾಗ ಅವರು ಇಲ್ಲಮ್ಮ ನಿನಗೆ ಗಡ್ಡೆ ಐತೆ ಹೊಟ್ಟೆಯೊಳಗೆ, ಆಪ್ರೇಷನ್ ಮಾಡಬೇಕು ಅಂದರು. ನಾವು ಎಲ್ಲಿ ಏನು ವಿಚಾರ ಮಾಡಲಿಲ್ಲ, ಅವ್ರ ಏಜ್ ಲಿಮಿಟ್ ಕೇಳಿಲ್ಲ. ನೋಡಿ, ಅಲ್ಲಿ ಮುಖ್ಯಮಂತ್ರಿಗಳು ಬರ್ತಾರೆ ಆ ಮಾರ್ಗವಾಗಿ ಅಂಥೇಳಿ ಅಲ್ಲಿದ್ದಂಥ ಮಹಿಳೆಯರು ಅನಧಿಕೃತವಾಗಿ ಗರ್ಭಕೋಶ ಚಿಕಿತ್ಸೆಗೆ ಒಳಗಾಗಿದ್ದಂಥ ಮಹಿಳೆಯರು ಪರಿಹಾರ ಕೊಡಬೇಕು ಅಂತೇಳಿ ಪ್ರತಿಭಟನೆ ಕುಳಿತಿದ್ರು. ಆಗ ಮನವೊಲಿಕೆ ಪ್ರಯತ್ನ ಸಾಧ್ಯ ಆಗಲಿಲ್ಲ. ಹೈಡ್ರಾಮಾ ಕೂಡ ಸೃಷ್ಟಿಯಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಹಾವೇರಿಯ ಪ್ರತಿನಿಧಿ ಮಾರುತಿ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ಆ ಮಹಿಳೆಯರು ಪೂರ್ವ ನಿಯೋಜಿತವಾಗಿ ಅಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ರ ಅಥವಾ ಮುಖ್ಯಮಂತ್ರಿಗಳು ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಪ್ರತಿಭಟನೆಗೆ ಮಾಡೋದಕ್ಕೆ ಬಂದ್ರ? ಏನೇನು ಹೈಡ್ರಾಮಾ ಸೃಷ್ಟಿ ಆಯ್ತಲ್ಲಿ? ಈ ಸದ್ಯಕ್ಕೆ ಹೇಗಿದೆ ಅಲ್ಲಿನ ಪರಿಸ್ಥಿತಿ ಮಾರುತಿ? ಸಂಪರ್ಕ ಸಾಧ್ಯ ಆಗಲಿಲ್ಲ. ಮತ್ತೆ ನಮ್ಮ ಪ್ರತಿನಿಧಿ ಮಾರುತಿ, ಹಾವೇರಿ ಪ್ರತಿನಿಧಿ ಮಾರುತಿಯನ್ನು ಸಂಪರ್ಕ ಮಾಡೋಣ. ನೋಡಿ, ಮಹಿಳೆಯರೆಲ್ಲರೂ ಕೂಡ ಅಲ್ಲಿ ಮುಖ್ಯಮಂತ್ರಿಗಳು ಬರ್ತಾರೆ ಇದೇ ಮಾರ್ಗವಾಗಿ ಅಂಥೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. SP ಅವ್ರನ್ನ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಸಾಧ್ಯ ಆಗಿಲ್ಲ. ಅನಧಿಕೃತ ಗರ್ಭಕೋಶ ಚಿಕಿತ್ಸೆಗೆ ಒಳಗಾಗಿದ್ದ ಈ ಮಹಿಳೆಯರು ನಮಗೆ ಪರಿಹಾರ ಕೊಡಬೇಕು ಅಂಥೇಳಿ SP ಕಚೇರಿಯ ಮುಂಭಾಗ ಪ್ರತಿಭಟನೆಗೆ ಕುಳಿತಿದ್ರು. ಮುಖ್ಯಮಂತ್ರಿಗಳು ಕೂಡ ಅಲ್ಲೇ ಬರೋರಿದ್ರು. ಆದರೆ ಮುಖ್ಯಮಂತ್ರಿಗಳು ಬರೋದಕ್ಕಿಂತ ಮುಂಚೆನೇ ಅವರೆಲ್ಲರೂ ಕೂಡ ಅಲ್ಲಿ ಕೂತು ಹೈಡ್ರಾಮಾ ಮಾಡಿದ್ದಕ್ಕಾಗಿ ಅವ್ರನ್ನ ಮನವೊಲಿಸುವ ಪ್ರಯತ್ನವೂ ಕೂಡ ಮಾಡ್ತಾರೆ ಪೊಲೀಸರು. ಸಾಧ್ಯ ಆಗೋದಿಲ್ಲ. ಆಗ ಅಲ್ಲಿದ್ದಂಥ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿಯಿಂದಲೂ ಕೂಡ ಮನವೊಲಿಸುವ ಪ್ರಯತ್ನವೂ ಕೂಡ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ ಏನಾಯಿತು, ಆ ಮಹಿಳೆಯರು ಏನು ಹೇಳ್ತಾ ಇದ್ರು, ಏನು ಎತ್ತ ಅನ್ನೋದನ್ನು. ಮತ್ತೆ ನಮ್ಮ ಜೊತೆಲಿ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ ನಮ್ಮ ಹಾವೇರಿಯ ಪ್ರತಿನಿಧಿ ಮಾರುತಿ. ಹೈಡ್ರಾಮಾ ಏನೇನಾಯ್ತು ಅಲ್ಲಿ? ಈ ಹೊತ್ತಿಗೆ ಅಲ್ಲಿ ಹೇಗಿದೆ ಪರಿಸ್ಥಿತಿ? ಮುಖ್ಯಮಂತ್ರಿಗಳು ಬಂದ್ರ ಮಾರುತಿ? ನಿಜಕ್ಕೂ ಹೇಳಬೇಕು ಅಂತಂದರೆ ಕಳೆದ 8 ವರ್ಷಗಳಿಂದ ಈ ಗರ್ಭಕೋಶ ಸಮಸ್ಯೆ ನಡೀತಾ ಇರುವಂಥದ್ದು. ಕಳೆದ ಸರ್ಕಾರ BJP ಸರ್ಕಾರ CM ಬೊಮ್ಮಾಯಿ ಅವರು ಕೂಡ CM ಆದಾಗ ಅವಾಗ ಕೂಡ ಇದೇ ರೀತಿಯ ಥರವಾದಂಥ ಒಂದು ಘಟನೆ ನಡೆದಿತ್ತು. ಸುಮಾರು ಬಾರಿ ಸಾಕಷ್ಟು ಜನ ಸಚಿವರುಗಳಿಗಾಗಿರ್ಬೋದು, CM ಆಗಿರ್ಬೋದು, ಜಿಲ್ಲೆಗೆ ಯಾರೇ ಬಂದರೂ ಕೂಡ, ಅದಲ್ಲದೆ ಬೆಂಗಳೂರು ಕೂಡ ಹೋಗಿ ಈ ಮಹಿಳೆಯರು ಗರ್ಭಕೋಶ ಕತ್ತರಿಸಿದ್ದಾರೆ, ಡಾಕ್ಟರ್ P ಶಾಂತ್ ಅವರು ನಮಗೆ ನ್ಯಾಯ ಒದಗಿಸಿ ಅಂತಕ್ಕಂಥ ಮನವಿಗಳನ್ನು ಸುಮಾರು ಬಾರಿ ಮಾಡಿದರು. ಆದರೂ ಕೂಡ ಇವರಿಗೆ ಯಾವುದೇ ರೀತಿಯಾದಂತಹ ಏನಂತಂದರೆ ಪರಿಹಾರ ಸಿಕ್ಕಿರಲ್ಲ. ಮತ್ತು ಪ್ರತಿಯೊಬ್ಬರು ಕೂಡ ಮನವಿ ತೆಗೆದುಕೊಂಡು ಇಸ್ಕೋತಾರೆ. ಆದರೆ
ಆದರೆ ಮತ್ತೆ ಮೂಲಿಗೆ ಬಿಸಾಡ್ತಾರೆ. ನಮಗೆ ಯಾವುದೇ ರೀತಿಯ ಸಹಾಯ ಸಹಕಾರನ ಈ ಸರ್ಕಾರ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಬಿಜೆಪಿಯಲ್ಲೂ ಮಾತಾಡಿದ್ರು. ಅದೇ ರೀತಿ ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯನವರು ಹಾವೇರಿ ಜಿಲ್ಲೆಯ ವಿವಿಧ ಕಾಮಗಾರಿಗೆ ಉದ್ಘಾಟನೆಗೆ ಮತ್ತು ಗುದ್ಲಿ ಪೂಜೆಗೆ ಬರ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಇವರು ಸಿದ್ದರಾಮಯ್ಯನವರ ಕಾರಿಗೆ ಮುತ್ತಿಗೆ ಹಾಕಬೇಕು, ಅವ್ರ ಬಳಿ ನ್ಯಾಯ ಕೇಳಬೇಕು. ಸುಮಾರು ಬಾರಿ ನಾವು ಅವ್ರ ಹತ್ರ ನ್ಯಾಯ ಕೇಳಕ್ಕೆ ಬಂದಿದ್ದೀವಿ ಅಂತಕ್ಕಂಥ ವಿಚಾರನ ಇಟ್ಕೊಂಡು ಏನು SP ಕಚೇರಿ ಉದ್ಘಾಟನೆಗೆ ಬರ್ತಾರೆ, ಅಲ್ಲೇ ಕಾದು ಕುಳಿತು CMರನ್ನ ಮೀಟ್ ಮಾಡೇ ಹೋಗ್ತೀವಿ ಅಂತಕ್ಕಂಥ ವಿಚಾರವನ್ನು ತಲೆ ಇಟ್ಕೊಂಡು ಇವತ್ತು ಬಂದಿದ್ದು ಅಂತ ಹೇಳ್ಬೋದು. ಆದರೆ ಪೊಲೀಸರು ಇದಕ್ಕೆ ಅವಕಾಶ ಕೊಡದೆ ನಮಗೆ ಸಮಸ್ಯೆ ಆಗುತ್ತೆ, ತೊಂದರೆ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ, SP ಕಚೇರಿ ಮುಂದಲ್ಲ ನಿಮಗೆ ಬೇಕಾದ CMನ ಮೀಟ್ ಮಾಡಲಿಕ್ಕೆ ಮನವಿ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ ನಂತರ ಸ್ಥಳಕ್ಕೆ ಉಪಸಮಿತ ಲಮಾಣಿಯವರು ಕೊಡ್ತಾರೆ. ಲಮಾಣಿಯವರು ಬಂದ ನಂತರ ಅವರು ಅವ್ರದ್ದೇ ಆದ ಭಾಷೆಯಲ್ಲಿ ಮಾತನಾಡ್ತಾರೆ. ಅಂದರೆ ಬಂಜಾರ ಸಮಾಜದ ಮಹಿಳೆಯರು ಹೆಚ್ಚಾಗಿದ್ದರಿಂದ ಅವ್ರದ್ದೇ ಭಾಷೆಯಲ್ಲಿ ಮಾತನಾಡಿ ಮನವೊಲಿಸೋ ಪ್ರಯತ್ನ ಮಾಡ್ತಾರೆ. ಅದು ಕೂಡ ಜಗದಂಥ ಮಹಿಳೆಯರನ್ನ ಕಡೆಗೆ ಪೊಲೀಸರು ಅರೆಸ್ಟ್ ಮಾಡೋದ್ರ ಮುಖಾಂತರ ಅವ್ರನ್ನೀಗ ಬಂಧನಕ್ಕೆ ಒಳಗೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗ ನಂತರ ಸಿದ್ದರಾಮಯ್ಯವ್ರನ್ನ ಮೀಟ್ ಮಾಡ್ತಾರಾ ಹೇಗೆ ಅಂತಕ್ಕಂಥದ್ದು ಮಾತ್ರ ಎಕ್ಸ್ಪ್ರೆಷನ್ ಆಗಿರುವಂಥದ್ದು. ಯಾಕಂದರೆ ಕೇವಲ ಬೆರಳೆಣಿಕೆಯಷ್ಟು ಜನರು ಮಾತ್ರ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾದಂಥದ್ದು. ಇನ್ನೂ ಸುಮಾರು ಜನರು ಮಹಿಳೆಯರಿದ್ದಾರೆ. ಕಳೆದ 8 ವರ್ಷಗಳಿಂದ ಏನೋ ಗರ್ಭಕೋಶ ಸಮಸ್ಯೆ ಆಗಿತ್ತು, ಏನೋ ಅವರಿಗೆ ಚಿಕಿತ್ಸೆ ಆಗಿತ್ತು. ಆ ಚಿಕಿತ್ಸೆ ಆದ ನಂತರ ನಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದ್ದಾವೆ, ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ, ನಮಗೆ ಕಣ್ಣು ಮಂಜಾಗಿ ಕಾಣ್ತಿರ್ತಕ್ಕಂಥ ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತು ತಂದಿರುವಂಥದ್ದು. ರಂಜಿತ್. ಓಕೆ ಮಾರುತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.